ರೈತರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ಸರ್ಕಾರ ರಾಗಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಎಂದು ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಣ್ಣಪ್ಪ ಸ್ವಾಮಿ ತಿಳಿಸಿದರು. ಗುಬ್ಬಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದಿಂದ ಬೆಂಬಲ ಬೆಲೆ ರಾಗಿ ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರಿಂದ ಇಲ್ಲಿ ಗುಣಮಟ್ಟದ ರಾಗಿಯನ್ನು ಖರೀದಿ ಮಾಡಿ ನಂತರ ವ್ಯವಸಾಯ ಸೇವಾ ಸಹಕಾರ ಸಂಘದ ಮೂಲಕ ಸಾರ್ವಜನಿಕರಿಗೆ ನೀಡುತ್ತಾರೆ. ಹಾಗಾಗಿ ರೈತರು ಆದಷ್ಟು ಗುಣಮಟ್ಟದ ರಾಗಿಯನ್ನು ನೀಡುವ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಆಹಾರವನ್ನು ನೀಡಬೇಕು ಎಂದು ಮನವಿ ಮಾಡಿದರು. MSP ಅಂದರೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರೈತರಿಂದ ಬೆಳೆದಂತಹ ಆಹಾರ ಉತ್ಪನ್ನಗಳನ್ನು ಸರ್ಕಾರ ಅದನ್ನು PDS ಅಂದರೆ ಮತ್ತೆ ನಾವು ರೇಷನ್ ಕಾರ್ಡಿಗೆ ಸರಬರಾಜು ಮಾಡ್ತೀವಿ. ಇದೆಲ್ಲ ಈಗ 2023-24ನೇ ಸಾಲಿನಲ್ಲಿ ಈಗೆಲ್ಲ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಸುಮಾರು ಒಂದು 500 ರಿಜಿಸ್ಟ್ರೇಷನ್ ಆಗಿದೆ. ಒಂದು 40,000 ಕ್ವಿಂಟಾಲ್ ರಾಗಿ ರಿಜಿಸ್ಟ್ರೇಷನ್ ಆಗಿದೆ. ಈಗ ಏನಪ್ಪಾ ಅಂತ ಹೇಳಿದ್ರೆ ಈ ಯೋಜನೆಯ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರೈತರು ತಾವು ಬೆಳೆಯುವಂತಹ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಹಣ ಸಿಗಬೇಕು. ಅವ್ರು ಬೆಳೆದಿರುವಂತಹ ಬೆಳೆಗೆ ಸರಿಯಾದ ಗುಣಮಟ್ಟಕ್ಕೆ ತಕ್ಕನಾಗಿ ದುಡ್ಡು ಸಿಗಬೇಕು ಅವರಿಗೆ ಅನ್ನೋದು ಸರ್ಕಾರದ ಮೂಲ ಉದ್ದೇಶ. ಈ ವರ್ಷ ರಾಗಿಗೆ 1 ಕ್ವಿಂಟಾಲ್ಗೆ 3,846 ರೂಪಾಯಿನ ಸರ್ಕಾರದಿಂದ ಫಿಕ್ಸ್ ಮಾಡಿದ್ದಾರೆ. ಈಗ ಈ ಪ್ರೊಸೆಸ್ ಏನಪ್ಪಾ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವೆಲ್ಲರೂ ಸಹ ಫ್ರೂಟ್ ಐಡಿ ಮಾಡಿಸಿದ್ದೀರಿ. ಯಾರು ರಾಗಿ ನಾವೇನು ಕ್ರಾಪ್ ಸರ್ವೆ ಮಾಡಿದಾಗ ಯಾರ ಜಮೀನಲ್ಲಿ ರಾಗಿ ಬೆಳೆದಿದ್ದಾರಲ್ಲ ಅವ್ರಿಗೆ ಮಾತ್ರ ಫ್ರೂಟಲ್ಲಿ ಆ್ಯಡ್ ಆಗಿದೆ. ಆ ಫ್ರೂಟ್ ಐಡಿಯಲ್ಲಿ ಆ್ಯಡ್ ಆಗಿರೋದು ಒಂದು ಆಧಾರ್ ಕಾರ್ಡು ಇಲ್ಲಾಂದ್ರೆ ಫ್ರೂಟ್ ಐಡಿನ ತಗೊಂಡ್ಬಂದ್ಬಿಟ್ಟು ನಮ್ಮಲ್ಲಿ ರಿಜಿಸ್ಟ್ರೇಷನ್ಗೆ ಕೊಟ್ಟರೆ ಏನಪ್ಪ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಏನಪ್ಪ ಅಂದರೆ ಈ ಸತಿ ಒಂದು ಹೊಸದು ಏನು ಮಾಡಿದ್ದಾರೆ ಅಂದರೆ ರೈತ ಯಾರಿದ್ದಾನೆ ಅವನೇ ಬಂದು ಹೆಬ್ಬೆಟ್ಟನ್ನು ಕೊಡಬೇಕು. ಅಥೆಂಟಿಕೇಶನ್ ಮಾಡಿದ್ರೆ ಮಾತ್ರ ಈ ಸತಿ ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ. ಆನಂತರ ಈ ಸತಿ ಒಂದು ಅನುಕೂಲ ಏನಪ್ಪ ಅಂತ ಹೇಳಿದ್ರೆ ಹೋದ ಸತಿ ಏನು ಅಂದರೆ ಯಾರು ಮಧ್ಯಮ ಈ ಸಣ್ಣ ರೈತರು ಮಧ್ಯಮ ರೈತರಿಗೆ ಮಾತ್ರ ಅವಕಾಶ ಇತ್ತು. ಈ ಸತಿ ಎಲ್ಲ ಲಿಮಿಟನ್ನು ತೆಗೆದಿದ್ದಾರೆ. ಏನಪ್ಪ ಅಂದರೆ ಎಷ್ಟು ಎಕರೆ ಜಮೀನಿದೆ ರೈತರನ್ನು ಸಹ ರಾಗಿಯನ್ನು ಬೆಲೆ ಮೂಲಕ ಸರ್ಕಾರಕ್ಕೆ ಕೊಡ್ಬೋದು. ಅಂದರೆ ಒಂದು ಎಕರೆಗೆ 10 ಕ್ವಿಂಟಾಲ್ ಮ್ಯಾಕ್ಸಿಮಮ್ ಎಷ್ಟಾರ ಕೊಡ್ಬೋದು. ಅಂದರೆ ಅವ್ರು ಬೆಳೆದಿರಬೇಕು. ಅವ್ರು ಬೆಳೆದಿರೋ ಬೆಳೆ ಎಷ್ಟು ಎಕರೆ ಬೆಳೆದಿರ್ತಾರೆ ಅದ್ರ ಮೇಲೆ ಆಟೋಮೆಟಿಕಲಿ ಫ್ರೂಟ್ ಐಡಿ ಮೂಲಕ ಬಂದ್ಬಿಡುತ್ತೆ. ಇಲ್ಲಿ ಏನಪ್ಪ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಇಲಾಖೆ ಒಳಗೆ ಗೊಂದಲ ಇದೆ. ಏನಂದರೆ ಮಧ್ಯವರ್ತಿಗಳು ರೈತರು ಆಧಾರ್ ಕಾರ್ಡ್ ಹಾಕಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ, ರೈತರನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಯಾರೋ ಇದು ಮಾಡ್ಕೊಳ್ತಾರೆ. ಇದು ಸರ್ಕಾರ ಗಮನಕ್ಕೆ ಬಂದಿರೋದಕ್ಕೋಸ್ಕರ ಏನಪ್ಪ ಅಂತ ಹೇಳಿದ್ರೆ ರೈತನೇ ಬಂದು ತನ್ನ ಅಥೆಂಟಿಕೇಟ್ ಮಾಡಿ ಅವರು ರಿಜಿಸ್ಟ್ರೇಷನ್ ಮಾಡಿದರೆ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ.